ನಮ್ಮ ಭೈರತಿ ರಣಗಲ್. ಸೊ ಈ ವರ್ಷದ ಒಂದು ಬಿಗ್ಗೆಸ್ಟ್ ಮಾಸ್ ಹಿಟ್ ಅಂತ ಹೇಳಿದ್ರೆ ಭೈರತಿ ರಣಗಲ್ ಅಂತ ಹೇಳ್ಬೋದು. ಎಲ್ಲರಿಗೂ ಒಂದು ನಂಬಿಕೆ ಇದ್ದೇ ಇತ್ತು, ಯಾಕಂದ್ರೆ ಮಫ್ತಿ ಆ ನಂಬಿಕೆನ ಹುಟ್ಟಿಸಿತ್ತು. ಆದ್ರೆ ಆ ನಂಬಿಕೆನ ಹುಸಿ ಮಾಡಿಲ್ಲ ನಮ್ಮ ಭೈರತಿ ರಣಗಲ್ಲು. ಇವತ್ತು ಎಲ್ಲರ ಮುಖದಲ್ಲೂ ಒಂದು ಖುಷಿ, ಎಲ್ಲರ ಮುಖದಲ್ಲಿ ಒಂದು ಸಂತೋಷ, ಎಲ್ಲರ ಮುಖದಲ್ಲಿ ಒಂದು ಹೆಮ್ಮೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತೇ ಇರೋ ಹಾಗೆ ಸಂತೋಷ ಆಗಲಿ, ದುಃಖ ಆಗಲಿ, ಕೋಪ ಆಗಲಿ, ಬೇಜಾರಾಗಲಿ, ಏನೇ ಇದ್ರೂ ಕೂಡ ಅಣ್ಣ ಯಾವಾಗಲೂ ನಮ್ಮೆಲ್ಲರ ಜೊತೆ ಹಂಚ್ಕೋತಾರೆ, ನಿಮ್ಮ ಜೊತೆ ಹಂಚ್ಕೋತಾರೆ, ಮಾಧ್ಯಮದ ಮೂಲಕ ತಮ್ಮ ಅಭಿಮಾನಿಗಳ ಜೊತೆ ಹಂಚ್ಕೊಳ್ತಾರೆ. ಸೊ ಇವತ್ತು ಆ ಸಂತೋಷವನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಭೈರತಿ ರಣಗಲ್ ಶಿವಣ್ಣ ಅವರು. ಸೊ ಸಿಕ್ಕಾಪಟ್ಟೆ ಮಾತಾಡೋದಿದೆ. ಈ ಮ್ಯಾಸಿವ್ ಹಿಟ್ ಏನಿದೆ, ತುಂಬ ಕಡೆ ಎಲ್ಲರೂ ಮಾತಾಡ್ತಾ ಇರೋ ಒಂದು ವಿಷಯ ಏನಂದ್ರೆ ಸಿಕ್ಕಾಪಟ್ಟೆ ಫ್ಯಾಮಿಲಿಗಳು ಹೋಗಿ ಸಿನಿಮಾ ನೋಡ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಇವಾಗ ಫ್ಯಾಮಿಲಿಗಳು ಸಿನಿಮಾ ನೋಡೋಕೆ ಬರ್ತಿಲ್ಲ ಥಿಯೇಟರ್ಗೆ ಅಂತ ಒಂದು ಸಣ್ಣ ಕಂಪ್ಲೇಂಟ್ ಇದೆ. ಆ ಕಂಪ್ಲೇಂಟ್ನ ದೂರ ಮಾಡಿರೋದೇ ನಮ್ಮ ಭೈರತಿ ರಣಗಲ್ ಅನ್ನೋ ಒಂದು ಸಿನಿಮಾ. ಸೊ ಇದರ ಒಂದು ಮ್ಯಾಸಿವ್ ರೆಸ್ಪಾನ್ಸ್ ಹೇಗಿತ್ತು, ನರ್ತಕಿ ಹವಾ ಹೇಗಿತ್ತು ಅಂತ ನೋಡೋಣ. ಒಂದು ಸ್ಮಾಲ್ ಝಲಕ್ ಇದೆ, ವಿಡಿಯೋ ಪ್ಲೀಸ್. ಒಂದು ಹೀರೋ ಆಗಿ ಅಲ್ಲ, ಆಕ್ಟರ್ ಆಗಿ ಅಲ್ಲ, ಆರ್ಟಿಸ್ಟ್ ಆಗಿ ಅಲ್ಲ, ಶಿವಣ್ಣನವರ ಒಂದು ದೊಡ್ಡ ಅಭಿಮಾನಿಯಾಗಿ ಬಂದು ಅವರಿಗಿಂತ ಹೆಚ್ಚಿನ ಸಂಭ್ರಮವನ್ನು ಸಂಭ್ರಮಿಸಿದ್ದೆ ನಮ್ಮ ಡಾಲಿ ಧನಂಜಯ್ ಅವರು. ಸೊ ಮೊದಲನೇದಾಗಿ ಧನಂಜಯ್ ಅವರಿಗೆ ನಿಜವಾಗ್ಲೂ ನಾವು ಈ ವೇದಿಕೆ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸೊ ಧನು ಆಸ್ ಅ ಫ್ಯಾನ್, ಆಸ್ ಅ ಅಭಿಮಾನಿ ಎಷ್ಟು ಖುಷಿ ಪಟ್ಟರು ನೋಡೋಣ. ವಿಜಿ ಪ್ಲೀಸ್. ಥಿಯೇಟ್ರ್ ನರ್ತಕಿ, ಥಿಯೇಟ್ರ್ ಮುಂದೆ ಜನ ಧೂಳೆಬ್ಬಿಸ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡೋದಕ್ಕೆ ಫ್ಯಾಮಿಲೀಸ್ ಬರ್ತಿದ್ದಾರೆ, ಯಂಗ್ಸ್ಟರ್ಸ್ ಬರ್ತಿದ್ದಾರೆ. ಒಬ್ಬ ಥಿಯೇಟರ್ ಮಾಲೀಕರಾಗಿ ಕನ್ನಡ ಸಿನಿಮಾಗಳನ್ನ ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ಎಷ್ಟು ಖುಷಿ ಆಗುತ್ತೆ, ದಯವಿಟ್ಟು ಹಂಚ್ಕೊಳ್ಳಿ ಸರ್. ಅದರಲ್ಲೂ ಅಣ್ಣ ಅವ್ರ ಪಿಕ್ಚರ್ಗಳನ್ನ ನೋಡಿದ್ದು, ಮತ್ತೆ ಶಿವಣ್ಣ ಅವ್ರ ಪಿಕ್ಚರ್ ರಿಲೀಸ್ ಆಗಕ್ಕೆ ಮುಂಚೆ ನಾನೇ ಜಗದೀಶ್ ಕೇಳಿದ್ದು ಇದನ್ನು ಡಿಸ್ಟ್ರಿಬ್ಯೂಷನ್ ನೀವು ಮಾಡಬೇಕು ಅಂತ. ಆಮೇಲೆ ಅವರು ಬಿಫೋರ್ ರಿಲೀಸೇ ಅವ್ರನ್ನ ಗೆಸ್ ಮಾಡಿಬಿಡ್ತಾರೆ, ಈ ಪಿಕ್ಚರ್ ಓಡುತ್ತೆ ಓಡಲ್ಲ, ಅದರಲ್ಲಿ ಸಕ್ಸಸ್ ಆಗುತ್ತೆ. ಶಿವಣ್ಣ ಥ್ಯಾಂಕ್ಸ್. ಗೀತಾ ಸರ್ ನಿಮ್ಮ ಮಾತು. ಮೊದಲನೇದಾಗಿ ಶಿವಣ್ಣ ಅವರಿಗೆ ಮತ್ತು ಗೀತಾತ್ರಿ ಅವರಿಗೆ ಧನ್ಯವಾದಗಳು. ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟಿರೋದಕ್ಕೆ. ಥಿಯೇಟರ್ಗಳು ಒಣಗಿ ಭಾಳ ಹೋಗಿತ್ತು, ಇವತ್ತು ಹಸರಾಗ್ತಾ ಇದೆ. ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಒಳಗೆ ಆನಂದಿಸೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಥಿಯೇಟ್ರಿಂದ ಹೊರಡೋ ಮುಂಚೆ ಮ್ಯಾಟ್ನಿ ಶೋನಲ್ಲಿ ಒಂದು 60ರಿಂದ 70 ಜನ ಹೆಂಗಸ್ರು. ಅದು ಪಾಸಿಟಿವ್ ಸೈನ್. ನಮಗೆ ಪಿಕ್ಚರ್ ಚೆನ್ನಾಗಿದ್ರೆ ಎಂಥವರಾದರೂ ಕನ್ನಡ ಪಿಕ್ಚರ್ನ ಬಂದು ನೋಡ್ತಾರೆ. ಥಿಯೇಟರ್ಗಳು ಉಳಿಯತ್ತೆ, ಬೆಳೆಯತ್ತೆ. ಪಿಕ್ಚರ್ ಬಗ್ಗೆ ಏನು ಹೇಳೋಂಗಿಲ್ಲ. ರಿಸಲ್ಟ್ 100/100 ಮಾರ್ಕ್ಸ್ ತೆಗೆದಂಗೆ ಹೋಗ್ತಾನೆ ಇದೆ, ಹೋಗ್ತಾನೆ ಇರಲಿ. ಹಿಂಗೇನೆ 50 ದಿನ ಭೇದ ಹೇಗೆ ನೋಡ್ತು ಅದೇ ರೀತಿ ಇದು 50 ದಿನ ನೋಡಲಿ ಅಂತೆಲ್ಲ ಇಚ್ಛೆ. ಅದ್ರ ಜೊತೆಗೆ ಶಿವಣ್ಣವರ ಸ್ಕ್ರೀನ್ ಪ್ರೆಸೆನ್ಸ್, ಸ್ಪೀಕರ್ಗಳು ಸಾಲಲ್ಲ ಸರ್. ಹಾಗೆ ಆಂಪ್ಲಿಫೈರ್ ಆಗಿದೆ, ಸ್ಪೀಕರ್ಗಳು ಹೆಚ್ಚಿಗೆ ಆಗಿದೆ, ಕರೆಂಟ್ ಜಾಸ್ತಿ ಬರುತ್ತೆ. ಫ್ಯಾಕ್ಸ್ ವಾಯ್ಸ್ನ ಸಮಾಧಾನ ಮಾಡೋಕ್ಕಾಗಲ್ಲ ನಿಮ್ಮ ಸ್ಪೀಕರ್. ಸೋ ಟ್ರೂ ಸರ್, ಸೋ ಟ್ರೂ. ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡಬೇಕು. ಅಣ್ಣ ಡೈಲಾಗ್ ಹೇಳ್ತಾ ಇದ್ದಾಗ್ಲೂ ಆ ಇಂಟರ್ವಲ್ ಬ್ಲಾಕ್ ಅಲ್ಲಿ, ಓ ಮೈ ಗಾಡ್ಸ್ ಅಣ್ಣ, ಅದು ನೆಕ್ಸ್ಟ್ ಲೆವೆಲ್ ಅಣ್ಣ. ನಾಲ್ಗೆ ತುದಿ ಇದೆ, ಹೇಳ್ಬಿಡೋಣ ಇಂಟರ್ವಲ್ ಬ್ಲಾಕ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಣ ಅಂತ, ಬಟ್ ಹೇಳಲ್ಲ ಅಣ್ಣ. ಯಾಕಂದ್ರೆ ಇನ್ನಷ್ಟು ಅಭಿಮಾನಿಗಳು ಸಿನಿಮಾ ಥಿಯೇಟರ್ಗೆ ಬರಬೇಕು. ಒಂದು ಮಾತ್ರ ನಿಜ ಅಣ್ಣ, ನಿಮಗೆ ನೀವೇ ಸಾಟಿ, ಶಿವಣ್ಣನಿಗೆ ಶಿವಣ್ಣನೇ ಸಾಟಿ. ಸೊ ಮತ್ತೆ ಆ ಗೆಲುವಿನ ನಮಗೆ ಮೂಡಿಸಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಇದೇ ರೀತಿ ಸರ್ ನೀವು ಹೇಳ್ದಂಗೆ ಥಿಯೇಟರ್ಗಳಲ್ಲೂ ಕನ್ನಡ ಚಿತ್ರಗಳ ಮೂಲಕ ಹಸಿರಾಗಿರ್ಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಸಪೋರ್ಟ್ಗೆ, ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಇನ್ನೊಂದು ಮಾತು ಹೇಳ್ಬೇಕಾ, ಡೈಲಾಗ್ ಹೇಳ್ತೀರಾ? ಒಂದು ವಿಷಯ, ನಮ್ಮ ಜಗದೀಶ್ ಅವರು ಮಾರ್ಟಿನ್ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಫೋನ್ ಮಾಡಿದ್ರು. ಸರ್, ಈ ಪಿಕ್ಚರ್ ನಾನು ಬಿಡೋದಿಲ್ಲ,
ನೀವು ನನಗೆ ಥಿಯೇಟರ್ಗಳು ಬುಕ್ ಮಾಡಿ 5 ವಾರ ನಿಮ್ಮ ಥಿಯೇಟರ್ ನನ್ನ ಹೆಸರು ಬರೆದಿರ್ತೀನಿ, ಶಿವಣ್ಣನ ಹೆಸರು ಬರೆದಿರ್ತೀನಿ. ನಿಮ್ಗೆ ಎಷ್ಟು ಸೆಂಟರ್ಸ್ ಇದೆ ಅಷ್ಟು ಸೆಂಟರ್ಸ್ ಬೇಕು ಅಂತ ಅಷ್ಟು ಕಾನ್ಫಿಡೆಂಟಲ್ಲಿ ಮಾರ್ಟಿನ್ ಪಿಕ್ಚರ್ 2ನೇ ವಾರದಲ್ಲಿ ಫೋನ್ ಮಾಡಿ ನನ್ನ ಹತ್ರ ಚಾಲೆಂಜ್ ಕೊಡ್ತೀನಿ. ಜಗದೀಶ್ ಅವ್ರಿಗೂ ಒಂದು ಧನ್ಯವಾದ ಹೇಳಬೇಕು. ಅವ್ರ ಮಾತು ತಕ್ಕಂಥ ಪಿಕ್ಚರ್ಗೂ ಹಾಗೆ ಇದೆ ಆ್ಯಂಡ್ ಅವರು ಅದೇ ಒಳ್ಳೆ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.